ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟುತ್ತಿರುವ ಸೇತುವೆಯ ಕಾಮಗಾರಿ ನೆನೆಗುದಿಗೆ ಬಿದ್ದಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಆಗುತ್ತಿರುವ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಹಾಗೂ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಬೆಸುಗೆ ಮಾಡುವಲ್ಲಿ ಈ ಯೋಜನೆ ಮಹತ್ವ ಆಗಿತ್ತು. ರಬಕವಿ ಬನಹಟ್ಟಿ ಜಾಕ್ವೆಲ್ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗುತ್ತಿರುವ ಮಹೇಸವಾಡಿಗೆ ಸೇತುವೆ ಕಾಮಗಾರಿ ಪ್ರಾರಂಭವಾಗಿ 7 ವರ್ಷಗಳೇ ಗತಿಸಿದರೂ ಇನ್ನೂ ಪೂರ್ಣವಾಗಿಲ್ಲ. 2018ರಲ್ಲಿ ಅಂದಿನ ಸಚಿವೆ ಉಮಾಶ್ರೀಯವರು 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಟೆಂಡರ್ ಕಾಮಗಾರಿಯನ್ನು ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಕಂಪನಿಗೆ ನೀಡಿತ್ತು. 2021ರಲ್ಲಿ ಕಾಮಗಾರಿ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಹಾಲಿ ಬಿಜೆಪಿ ಶಾಸಕರಾಗಿರುವಂತಹ ಸಿದ್ದು ಸೌದಿ ಅವರು ಸೇತುವೆಯ ವಿಸ್ತರಣೆ ಹೆಚ್ಚಿಸಲು ಟೆಂಡರ್ ಕಾಮಗಾರಿಯನ್ನು 40 ಕೋಟಿ ರೂಪಾಯಿಗಳನ್ನು ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಿದರು. ನಾಗಾರ್ಜುನ ಕನ್ಸ್ಟ್ರಕ್ಷನ್ಸ್ ಕಂಪನಿ ತಾನು ನೇರವಾಗಿ ಕೆಲಸ ಮಾಡದೆ ಸಹ ಗುತ್ತಿಗೆ ಕಂಪನಿಗೆ ಕೆಲಸ ಮಾಡಲು ಅನುಮತಿ ಕೊಟ್ಟಿತ್ತು. ಕೆಲಸ ಪಡೆದ ಸಹ ಗುತ್ತಿಗೆ ಕಂಪನಿ 4 ವರ್ಷಗಳ ಕಾಲ ಕೆಲಸ ಮಾಡಿ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಇಲ್ಲಿಂದ ಪರಾರಿಯಾಗಿ ಹೋಗಿದ್ದರು. ನಂತರ ನಾಗಾರ್ಜುನ ಕಂಪನಿ ತಾನೇ ಕೆಲಸ ಮಾಡದೆ ಮತ್ತೊಂದು ಸಹ ಕಂಪನಿಯಾದ ಇತರ ಕಂಪನಿಗೆ ಕೆಲಸ ಕೊಟ್ಟಿತ್ತು. ಈ ಕಂಪನಿಯು ಯಾವುದೇ ಮಷಿನರಿಗಳನ್ನು ಜಾಸ್ತಿ ತರದೆ ಕೇವಲ ತೋರಿಕೆಗಷ್ಟೇ ಕೆಲಸ ಮಾಡಿ ತುಂಬ ವಿಳಂಬ ಮಾಡಿತ್ತು. ಇದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹೇಶ್ವಡಿಗೆ ಬ್ರಿಡ್ಜ್ ಕುರಿತು ಈಗಾಗಲೇ ಸಾಕಷ್ಟು ಮನವಿಗಳು ಸಲ್ಲಿಸಿದ್ದೇವೆ. ಮಾನ್ಯ ಸಚಿವರಿಗೆ ಸಲ್ಲಿಸಿದ್ದೇವೆ. ಆಮೇಲೆ ಸಾಕಷ್ಟು ಜನಪ್ರತಿನಿಧಿಗೂ ಮನವಿ ಸಲ್ಲಿಸಿದ್ದೇವೆ. AC DC ಅವರಿಗೂ ಮನವಿ ಸಲ್ಲಿಸಿದರು. ಇದು 2016ರಲ್ಲಿ ಅನುಮೋದನೆ ಸಿಕ್ಕು 2017ರಲ್ಲಿ ಕೆಲಸ ಪ್ರಾರಂಭ ಆಗಿ ಇನ್ನೂ ಆ ಕೆಲಸ ಮುಗಿತಾ ಇಲ್ಲ. 8-9 ವರ್ಷ ಆದರೂ ಕೆಲಸ ಮುಗಿತಾ ಇಲ್ಲ. ಈಗ ನಾವು ಎಲ್ಲ ಕಡೆ ಆಫೀಸ್ಗಳಿಗೆ ಅಲ್ಲಾಡಿ ಎಲ್ಲ ಕಡೆ ಅರ್ಜಿ ಕೊಟ್ಟರು ಯಾರೂ ಅದಕ್ಕೆ ಸರಿಯಾದ ಸ್ಪಂದನೆ ಮಾಡ್ತಾ ಇಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತೀವಿ ಅಂತ ಹೇಳ್ತಾರೆ, ಅದು 1 ವರ್ಷ ಆಯಿತು, ಇನ್ನೂ ಲ್ಯಾಂಡ್ ಅಕ್ವಿಸಿಷನ್ ಆಗ್ತಾ ಇಲ್ಲ. ಹೀಗೆ ಇದು ವಿಳಂಬ ನೀತಿ ಅನುಸರಿಸಿದರೆ ನಮ್ಮ ಮುಂದೆ ರಬಕವಿಯಲ್ಲಿ ಉಗ್ರ ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ವರ್ಷವಿಡೀ ಇದೇ ರೀತಿಯಾಗಿ ಕೆಲಸ ಮಾಡಿ ಇಂದಿಗೆ 6 ವರ್ಷ ಗತಿಸಿತು. ಸೇತುವೆ ಮಾತ್ರ ಪೂರ್ಣಗೊಂಡಿಲ್ಲ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ಪ್ರಯಾಣಿಕರಿಗೆ ಸಂಚಾರಕ್ಕೆ ಸಾಕಷ್ಟು ತೊಂದರೆ ಉಂಟಾಗುತ್ತಿದೆ. ಈಗಲಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸದೇ ಇದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದು ಅನಿವಾರ್ಯ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. TV10 ನ್ಯೂಸ್ ಬಾಗಲಕೋಟೆ. ಸಂಸದರಾದ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯ ತಮ್ಮ ಕಚೇರಿಯಲ್ಲಿ ರಾಮದುರ್ಗ ಸೌದತ್ತಿ ರೈಲು ಹೋರಾಟಗಾರರ ಸಭೆ ಕರೆದು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಹೋರಾಟಗಾರರಾಗಿರುವಂಥ ಕುತುಬುದ್ದೀನ್ ಕಾಜಿ ಅವರಿಂದ ಯಲ್ಲಮ್ಮ ಎಕ್ಸ್ಪ್ರೆಸ್ ರೈಲು ಮಾರ್ಗ ಸೇರಿದಂತೆ ಸಮಗ್ರ ಉತ್ತರ ಕರ್ನಾಟಕದ ರೈಲು ಮಾರ್ಗಗಳ ಮಾಹಿತಿಯನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಮಾತನಾಡಿ, ಲೋಕಾಪುರ ಧಾರವಾಡ ಯಲ್ಲಮ್ಮ ರೈಲು ಕುಡಿಸಿ ಮಾರ್ಗ ಸೇರಿದಂತೆ ಉತ್ತರ ಕರ್ನಾಟಕದ ರೈಲ್ವೆ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಕುತುಬುದ್ದೀನ್ ಕಾಜಿ ಮಾತನಾಡಿ, ಈ ಭಾಗದಲ್ಲಿ ವಿಳಂಬವಾಗುತ್ತಿರುವ ರೈಲು ಕಾಮಗಾರಿಗಳಿಗೆ ಹಾಗೂ ಹೊಸದಾಗಿ ನಿರ್ಮಾಣ ಆಗಬೇಕಾಗಿರುವಂಥ ರೈಲು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ಲೋಕಾಪುರ ಧಾರವಾಡ ಅದು ಲೋಕಾಪುರದಿಂದ ಕನೆಕ್ಟಿಂಗ್ ಮುದೋಳ್, ಜಮಖಂಡಿ, ರಬಕೈ, ಬನಹಟ್ಟಿ, ತೇರ್ದಾಳ್, ಹಾರೋಗಿರಿ, ಕುಡ್ಚಿ ಇದು ಮಾರ್ಗ ಲಿಂಕ್ ಹಾಕೋತ ನಮಗೆ ಇದಕ್ಕೆ ಬರ್ತೈತಿ. ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಯಲ್ಲಮ್ಮ ಧಾರವಾಡಕ್ಕೆ ಸೇರ್ತೈತಿ. ಇದರ ಏನು ರೈಲ್ವೆ ಮಾರ್ಗ ಏನು ಹೋಗ್ತೈತಿ ಆ ಕಡೆ 25 ಕಿಲೋಮೀಟರ್, ಈ ಕಡೆ 25 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಏನೇ ಉತ್ಪಾದನೆ ಆಗತ್ತೆ, ಎಷ್ಟು ಫ್ಯಾಕ್ಟ್ರಿ ಅದಾವು, ಎಷ್ಟು ಮೈನ್ಸ್ ಅದಾವು, ಎಷ್ಟು ಶಾಲಾ ಕಾಲೇಜ್ ಅದಾವು, ಮೆಡಿಕಲ್ ಕಾಲೇಜ್, ಡಿಪ್ಲೊಮಾ ಕಾಲೇಜ್ ಇತ್ಯಾದಿ ಅದನ್ನೆಲ್ಲ ಆ ಲೈನಿಗೆ ಗ್ರೋತ್ ಆಗಬೇಕು, ಜಮಾ ಆಗಬೇಕು. ಅದ್ರ ಸರ್ವೆ ಮಾಡೋರು ಕಾಟಾಚಾರಕ್ಕೆ ರೈಲ್ವೆ ಇಲಾಖೆಯವರು ಏನು ಮಾಡ್ತಾರೆ, ಬರ್ತಾರೆ ಅಷ್ಟೇ ಮಾರ್ಗದೊಳಗೆ ಏನು ಬರ್ತಾವೆ ಅವ್ರಿಗೆ ಎಷ್ಟು ಕಾಣ್ತೈತಿ ಅಷ್ಟೇ ಬರೀತಾರೆ. ಅದು ಸರ್ವೆಗೆ ಬರಲಿಲ್ಲ, ರಿಟರ್ನ್ಸ್ ಅದಕ್ಕೆ ಇಲ್ಲ,
ಸರ್ಕಾರಕ್ಕೆ ಅಗತ್ಯವಿರುವಂಥದ್ದು 100 ರೂಪಾಯಿ ಖರ್ಚು ಮಾಡಿದರೆ 8 ರೂಪಾಯಿ 60 ಪೈಸಾ ವಾರ್ಷಿಕ ಉತ್ಪಾದನೆ ಬೇಕು ಅಧಿಕಾರ. ಆದರೆ ಈ ಮಾರ್ಗದಿಂದ 33% ಬರೋದು. ಅವ್ರು ಏನು ಬರೋದ್ರು ಸಾಹೇಬ್ರ ಅಂದ್ರೆ ಇವ್ರು ಕೊಡಕ್ಕೆ ಒಪ್ಪಿಗೆ ಅದಾನ ಅಂತ ಇದರ ಅರ್ಥ. ಇವ್ರೇನು ಬರೆದ್ರು ಕೈರಾಡದವರು, ನಮಗೆ ಅದು ಪ್ರಪೋಜ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ಪ್ರಪೋಜ ಬಂದಿಲ್ಲ, ನಾವು ಯಾರಿಗೆ ಭೂಮಿ ಕೊಡೋಣ ಅಂತ ಅವ್ರು ಬರೋದು. ಇದರ ಅರ್ಥ ಭೂಮಿ ಕೊಡಾಕ ಸರ್ಕಾರ ಸಿದ್ಧ ಐತಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಬೇಕು. ಇನ್ನೊಮ್ಮೆ ಸರ್ವೆ ಮಾಡುವ ಇದರದ್ದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ದಾಖಲೆಗಳನ್ನ ಆ ರಿಪೋರ್ಟ್ ನೋಡಿ ಇಲ್ಲ ತಂದಿನ ಸರ್ ಅದು 2018-19 ಈ GM ಅವರಿಗೆ ಒಂದು ಸರ್ವೆ ಮಾಡಿ ಕಳಿಸಿಲ್ಲ, ಅದು ನೆಗೆಟಿವ್ ಇತ್ತು. 1677 ಕೋಟಿ. ಹಾಂ, ನೆಗೆಟಿವ್ ಇತ್ತು. ಅಂದರೆ ವೈಬಲ್ ಅಲ್ಲ ಅನ್ನುವಂಥ ರೀತಿಯಲ್ಲಿ ಅದು ರಿಪೋರ್ಟ್ ಇತ್ತು. ಅವಾಗ ಸರಿಯಾಗಿ ನೀವು ಹೇಳಿದಂಗೆ ಸರಿಯಾಗಿ ಸರ್ವೆ ಮಾಡಿ. ಅದಕ್ಕೆ ನಾನು ಈ ಹೊಸದಾಗಿ MP ಆದಮೇಲೆ ಫಸ್ಟ್ ರೈಲ್ವೆ ಮಿನಿಸ್ಟ್ರಿ ಬೇಕಾದಾಗ ಇದೀಗ 3 months ಬೇಕಾದಾಗಲೇ ಬೇರೆ ಬೇರೆ ಪ್ರಾಜೆಕ್ಟ್ ಜೊತೆಗೆ ಇದೊಂದು ಸರ್ವೆ ಮತ್ತೊಂದು ಸರ್ವೆ ಮಾಡ್ಬೇಕಂತೇಳಿ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೇನೆ. ಈಗ 3ನೇ ಸಲ ಅವ್ರಿಗೆ ಇನ್ಸಿಸ್ಟ್ ಮಾಡೋದು. ಮೊನ್ನೆ ಆಲ್ಮೋಸ್ಟ್ ಒಪ್ಕೊಂಡಿದ್ದಾರೆ, ನೋಟ ಮಾಡಿಕೊಂಡ್ರು ನಾನು ಸರ್ವೆಗೆ ಆರ್ಡರ್ ಮಾಡಿಸ್ತೀನಿ ಅಂತೇಳಿ. ಈಗ ಮತ್ತೆ ನೀವು ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ JCB ಘರ್ಷಣೆ ಮಾಡಿವೆ. ಸ್ಥಳೀಯ ಆಶ್ರಯ ಕಾಲೋನಿಯಲ್ಲಿರುವಂತಹ ಶೆಡ್ಗಳ ತೆರವು ಕಾರ್ಯಾಚರಣೆಯನ್ನು ಪುರಸಭೆ ಸಿಬ್ಬಂದಿಗಳಿಂದ ನಡೆಸಲಾಯಿತು. ವಾರ್ಡ್ ನಂಬರ್ 13ರ ಕೆಂಗೇರಿ ಮಡ್ಡಿಯಲ್ಲಿರುವಂಥ ಆಶ್ರಯ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ವಾಸವಿದ್ದ 30 ಕುಟುಂಬಗಳ ಶೆಡ್ ತೆರವು ಕಾರ್ಯಾಚರಣೆ ಮಾಡಿದ್ದರಿಂದ ಕುಟುಂಬದವರು ಆತಂಕಗೊಂಡು ಬೀದಿ ಪಾಲಾಗಿದ್ದಾರೆ. ನೋಟಿಸ್ ನೀಡದೆ ಹಾಗೂ ಯಾವುದೇ ಮಾಹಿತಿ ಇಲ್ಲದೆ ಏಕಾಏಕಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ. ಬಿಡಿಸ್ಬೇಡ್ರಿ ಸರ, ಬಿಡಿಸ್ಬೇಡ್ರಿ, ಸಾಕು ಬೇಡ. ನನಗ ಕೈ ಪತ್ರ ಇಲ್ಲ